ವಿದ್ಯಾರ್ಥಿಗಳೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯ ವಿಚಾರ ಹಳ್ಳಿಯ ಚಹಾ ಹೋಟೆಲ್ಗಳು ಅನ್ನುವಂತಹ ಗದ್ಯದ ಕುರಿತಾಗಿ. ಲೇಖಕರು ವೀರೇಂದ್ರ ಸಿಂಪಿ. 1938ರಲ್ಲಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಡಚಣದಲ್ಲಿ ಜನನವಾಗುತ್ತೆ. ತಂದೆ ಡಾಕ್ಟರ್ ಸಿಂಪಿ ಲಿಂಗಣ್ಣ, ತಾಯಿ ಸೋಬಲವ್ವ. 1963ರಿಂದ 1977ರ ತನಕ ಬೀದರ್ನ ಬಿ.ವಿ. ಭೂಮರೆಡ್ಡಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಈಗ ಬೀದರ್ನಲ್ಲಿಯೇ ತಮ್ಮ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ. ಕಾಗದದ ಚೂರು, ಭಾವಮೈದುನ, ಸ್ವಚ್ಛಂದ ಮನದ ಸುಳಿದಾಟ, ಪರಿಸರ ಸ್ಪಂದನ ಇವರ ಪ್ರಮುಖವಾಗಿರುವಂತಹ ಲಲಿತ ಪ್ರಬಂಧ ಸಂಕಲನಗಳಾಗಿವೆ. ವಿಶ್ವಕಲ್ಯಾಣ ಪತ್ರಿಕೆ ಮತ್ತು ದಿಕ್ಸೂಚಿ ಮಾಸಪತ್ರಿಕೆಗಳಿಗೆ ನಿಯಮಿತ 80ಕ್ಕೂ ಮೇಲ್ಪಟ್ಟಂತಹ ಅಂಕಣಗಳನ್ನು ಬರೆದಿರ್ತಾರೆ. ಜೀವನ ಚರಿತ್ರೆ, ಅನುವಾದ, ಸಂಪಾದನೆ, ವೈಚಾರಿಕ ಲೇಖನಗಳು ಮುಂತಾಗಿ ಇಲ್ಲಿಯವರೆಗೆ ಇವರು 32 ಕೃತಿಗಳನ್ನು ಪ್ರಕಟ ಮಾಡಿದ್ದಾರೆ. ಭಾವಮೈದುನ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. 2 ಬಾರಿ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಸಕ್ತ ಪ್ರಬಂಧವು ಇವರ ಸಮಗ್ರ ಲಲಿತ ಪ್ರಬಂಧ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಬಹುಶ್ರುತತ್ವ ಹಾಗೂ ಜೀವನಾನುಭವದ ತಮ್ಮ ಆತ್ಮವೃತ್ತದ ಎಳೆಗಳೊಂದಿಗೆ ಸಮೂಹ ಚಿಂತನೆಯನ್ನು ಜೋಡಿಸುವಂತಹದ್ದು ಇವರ ಪ್ರಬಂಧಗಳ ವೈಶಿಷ್ಟ್ಯಗಳಲ್ಲಿ ಒಂದು. ಹಳ್ಳಿಯ ಚಹಾ ಹೋಟೆಲ್ಗಳು ಅನ್ನುವಂತಹ ಗದ್ಯ ಸಾಮಾನ್ಯವಾಗಿರುವಂತಹ ಹಳ್ಳಿಯ ಚಹಾದ ಹೋಟೆಲ್ ಕೂಡ ಕಾವ್ಯಕ್ಕೆ ವಸ್ತುವಾಗಬಲ್ಲದು, ಕೃತಿರಚನೆಗೆ ವಸ್ತುವಾಗಬಲ್ಲದು ಅನ್ನುವಂತಹದ್ದನ್ನು ಸಿದ್ಧಿಸಿಕೊಟ್ಟಂತಹವರು ವೀರೇಂದ್ರ ಸಿಂಪಿಯವರು. ಸಾಮಾನ್ಯವಾಗಿ ಚಹಾ ಹೋಟೆಲ್ ಅಂದ ತಕ್ಷಣ ಕೇವಲ ಚಹಾ ಹೋಟೆಲ್ ಅಂತ ಅಂದ್ಕೊಂಡು ಮರೆಯಾಗುವಂತಹ ಜನರೇ ಹೆಚ್ಚು. ಆದರೆ ಅಲ್ಲಿ ನಡೆಯುವಂತಹ ಚರ್ಚೆಗಳು, ಅಲ್ಲಿ ನಡೆಯುವಂತಹ ವ್ಯವಸ್ಥೆ, ಅದು ಒಂದು ಸಂಸ್ಕೃತಿಯಾಗಿ ಇವತ್ತಿನ ಸಮಾಜದ ಒಳಗೆ ಗುರುತಿಸ್ಕೊಳ್ತಿರೋ ಅಂತಹ ಅನೇಕ ವಿಚಾರಗಳನ್ನು ಈ ಲೇಖನ ಚರ್ಚೆ ಮಾಡುತ್ತೆ. ಯಾವಾಗಲೂ ಅಷ್ಟೇ ಲಲಿತ ಪ್ರಬಂಧ ಬದಲಾವಣೆ ಆಗ್ತಾ ಇರುವಂತಹ ವಸ್ತುಗಳನ್ನು ಇಟ್ಕೊಂಡು, ಸನ್ನಿವೇಶಗಳನ್ನು ಇಟ್ಕೊಂಡು ಅದರ ಸುತ್ತ ಹಾಸ್ಯಾತ್ಮಕವಾದಂತಹ ಹಾಗೂ ಚಿಂತನಾತ್ಮಕವಾದಂತಹ ಒಂದು ಚೌಕಟ್ಟನ್ನು ಹಾಕಿಕೊಂಡು ಆ ವ್ಯವಸ್ಥೆಯನ್ನು ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡುತ್ತೆ. ಆ ಪ್ರಯತ್ನ ಇಲ್ಲೂ ಕೂಡ ಇದೆ. ಭಾರತೀಯರನ್ನು ತಮ್ಮ ಗ್ರಾಹಕರನ್ನಾಗಿ ಮಾಡಿಕೊಳ್ಳೋದಕ್ಕೋಸ್ಕರ ಇಂಗ್ಲಿಷರು ಮೊದಲು ಪುಕ್ಕಟೆಯಾಗಿ ಜನರಿಗೆ ಚಹಾ ಕೊಡಿಸುತ್ತಾ ಚಹಾದ ಉದ್ಯಮವನ್ನು ಭಾರತದಲ್ಲಿ ಬೆಳೆಸಿದ್ದುಂಟು. ಚಹಾ ಅನ್ನುವಂತಹದ್ದು, ಟೀ ಅನ್ನುವಂತಹದ್ದು ನಮ್ಮ ದೇಶದ ಸಂಸ್ಕೃತಿಯಲ್ಲ, ಅದು ವಿದೇಶದಿಂದ ಭಾರತಕ್ಕೆ ಆಮದಾದಂತಹ ಸಂಸ್ಕೃತಿ. ಆ ಆಮದಾದಂತಹ ಸಂಸ್ಕೃತಿ ಇವತ್ತು ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿರುವಂತಹದ್ದು ನಮಗೆಲ್ರಿಗೂ ಗೊತ್ತಿದೆ. ಇಂದಿನ ದಿನಮಾನಗಳಲ್ಲಿ ಬೆಳಗ್ಗೆಯಾದ ತಕ್ಷಣ ಚಹಾ ಇಲ್ಲದೆ ಯಾರ ಮನೆಗಳಲ್ಲೂ ಕೂಡ ಕೆಲಸ ಕಾರ್ಯಗಳು ಆರಂಭವಾಗುವುದೇ ಇಲ್ಲ. ಭಾರತದ 99% ಜನ ಇವತ್ತು ಚಹಾ ಅನ್ನೋದನ್ನು ತಮ್ಮ ದೈನಂದಿನ ಜೀವನದ ಒಂದು ಭಾಗವಾಗಿ ಮಾಡಿಕೊಂಡಿರುವಂತಹದ್ದು ಸುಳ್ಳಲ್ಲ. ಈ ಉದ್ಯಮ ಇಷ್ಟು ವ್ಯಾಪಕವಾಗಿ ಭಾರತದಲ್ಲಿ ಬೆಳೆದಿದ್ದು ಹೇಗೆ ಅಂತಂದರೆ, ಆರಂಭದಲ್ಲಿ ಬ್ರಿಟಿಷರು ಚಹಾವನ್ನು ಜನರಿಗೆ ಪುಕ್ಕಟೆಯಾಗಿ ಕುಡಿಸ್ತಾ ಬಂದರು. ಅದಕ್ಕೆ ಜನರನ್ನು ಒಗ್ಗಿಕೊಳ್ಳುವ ಹಾಗೆ ಮಾಡಿದ್ರು. ಆ ಒಗ್ಗಿಕೊಂಡಂತಹ ಜನ ಅದನ್ನು ಬಿಡಲಾರದೆ ತಮ್ಮ ದಿನನಿತ್ಯದ ಭಾಗವಾಗಿ ಸ್ವೀಕರಿಸಿದ್ರು. ಇದ್ರ ಪ್ರಭಾವದಿಂದಾಗಿ ಭಾರತದಲ್ಲಿ ಕಾಡು ನಾಶವಾಗ್ತಾ ಹೋಯಿತು. ಈಗಾಗಲೇ ಅದರ ಬಗೆಗೆ ನೀವು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂತಹ ಗದ್ಯದಲ್ಲಿ ತಿಳ್ಕೊಳ್ತಾ ಬಂದಿದ್ದೀರಿ. ಕಾಡು ನಾಶ ಆಗಿ ಚಹಾದ ತೋಟ ತಲೆ ಎತ್ತಿದಾಗ ಪಟ್ಟಣಿಗರು ಹಾಗೂ ಹಳ್ಳಿಗರು ಮೆಲ್ಲನೆ ಇದಕ್ಕೆ ಎಷ್ಟು ಹೊಂದಿಕೊಂಡ್ರು ಅಂತ ಅಂದರೆ, ಊಟವಿಲ್ಲದೆ ಕೂಡ ಇರ್ತಿದ್ರು, ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ನಿಯಮಿತವಾಗಿ ಚಹಾ ಅಂತೂ ಬೇಕಾಗಿತ್ತು. ಆ ಮಟ್ಟಿಗೆ ಆ ಚಹಾದ ಬಗೆಗಿನ ಒಲವು ಅನ್ನುವಂತಹದ್ದು ಜನರಲ್ಲಿ ಸೃಷ್ಟಿಯಾಯಿತು. ಪರಸ್ಪರ ಗೌರವ, ಆದರಗಳ ಚಹಾರಾಧನೆ ಇಂದು ಅತ್ಯವಶ್ಯಕವಾಗಿದೆ. ನೀವು ಗಮನಿಸಿ, ಇವತ್ತಿಗೂ ಕೂಡ ಭಾರತದಲ್ಲಿ ಯಾರದೇ ಮನೆಗೆ ಹೋದ್ರೂ ಕೂಡ ಈ ಚಹಾವನ್ನು ಕೊಟ್ಟು ಆತಿಥ್ಯವನ್ನು ಮಾಡುವಂತಹ ವ್ಯವಸ್ಥೆ ನಮ್ಮಲ್ಲಿ ಇದೆ. ಕಾಲಾನಂತರದಲ್ಲಿ ಅದು ನಮ್ಮದೇ ಸಂಸ್ಕೃತಿಯಾಗಿ ಮಾರ್ಪಟ್ಟು ಹೋಗಿದೆ. ಹಳ್ಳಿಯ ಚಹಾ ಹೋಟೆಲ್ಗಳು ಹಳ್ಳಿಗರ ಬದುಕಿನಲ್ಲಿ ಆಧುನಿಕತೆಯ ಗಾಳಿ ಬೀಸುವುದರೊಂದಿಗೆ ಬಹುಮುಖಿ ಸಾಮಾಜಿಕ ಸ್ತರಗಳ ಎಲ್ಲ ಸಮುದಾಯಗಳ ವಯದ ಅಂತರವಿಲ್ಲದೆ ಒಂದೇ ಕಡೆ ಕೂಡುವಂತೆ ಮಾಡಿವೆ. ಅಂದರೆ
ಚಹಾ ಹೋಟೆಲ್ಗಳಿಗೆ ಹೋಗುವಂತಹ ವ್ಯಕ್ತಿಗಳು ಯಾವುದೇ ರೀತಿಯಾದಂತಹ ವಯಸ್ಸಿನ ಸಾಮ್ಯತೆ ಇರಲ್ಲ. ಚಿಕ್ಕವರಿಂದ ಹಿಡಿದು ಮುದುಕರ ತನಕ ಎಲ್ಲರೂ ಕೂಡ ಆ ಚಹಾ ಹೋಟೆಲ್ನಲ್ಲಿ ಕೂತ್ಕೋತಾರೆ. ಹಾಗೆ ಕೂಡುವಂತಹ ಸ್ಥಳ ಚಹಾದ ಹೋಟೆಲ್ ಆಗಿದೆ. ಹಾಗಾಗಿ ಅಲ್ಲಿ ಮನರಂಜನೆ ಹಾಗೂ ಸಾರ್ವಜನಿಕ ಸುದ್ದಿಗಳ ತಾಣ ಕೂಡ ಅದಾಗಿದೆ ಅಂತ ಅಂದರೆ ತಪ್ಪಾಗಲಾರದು. ಅದೇ ವಿಚಾರಗಳನ್ನು ಈ ಲೇಖನ ಕೂಡ ಚರ್ಚೆ ಮಾಡುತ್ತೆ. ಪ್ರಾರಂಭವನ್ನು ಹಳ್ಳಿಯ ಹೋಟೆಲ್ನ ಚಿತ್ರಣವನ್ನು ಕೊಡುವ ಮೂಲಕ ಮಾಡ್ತಾ ಇದ್ದಾರೆ. ಹೇಗಿರುತ್ತಂತೆ ಹಳ್ಳಿಯ ಹೋಟೆಲ್ಲು ಅಂತಂದರೆ ಮುರುಕು ಚಪ್ಪರ ಇರುತ್ತಂತೆ. ಆ ಮುರುಕು ಚಪ್ಪರ ಇರುವಂತಹ ಚಹಾದ ಅಂಗಡಿಗೆ ನೀವೇನಾದರೂ ಹೋಗಿರದಿದ್ದರೆ ಅಲ್ಲಿ ಕುಳಿತುಕೊಂಡು ಒಂದು ಸಲನಾದರೂ ಕಲಿಯುಗದ ಅಮೃತ ಅಂತ ಹೇಳಿ ಅನ್ನಿಸ್ಕೊಳ್ಳುವಂತಹ ಚಹಾದ ಸೇವನೆಯನ್ನು ಮಾಡಿಲ್ಲ ಅಂತ ಅಂದರೆ ಅಂತಹವರ ಜೀವನ ಅಪೂರ್ಣ ಅಂತ ಹೇಳಿ ಕರೀತಾ ಇದ್ದಾರೆ ಲೇಖಕರು. ಯಾಕಂತಂದರೆ ಪಟ್ಟಣದ ಹೋಟೆಲ್ಗಳಲ್ಲಿ ಎಲ್ಲನೂ ಇರುತ್ತಂತೆ. ಏನೇನಿರುತ್ತೆ ಅಂದರೆ ಮನಸ್ಸನ್ನು ಆಕರ್ಷಿಸೋದಕ್ಕೆ ಬೇಕಾಗಿರುವಂತಹ ಭವ್ಯವಾದ ಕಟ್ಟಡ ಇರುತ್ತೆ. ನಡೆದರೆ ಕಾಲು ಜಾರುವಂತಹ ನಯವಾಗಿರುವಂತಹ ಫರಸಿಯ ನೆಲವಿದೆ. ಫರಸಿಯ ನೆಲ, ಟೈಲ್ಸ್ ನೆಲವಿರುತ್ತೆ. ಕೂತ್ರೆ ಮಾಸಿ ಹೋಗುತ್ತೇನೋ ಅನ್ನೋಷ್ಟರ ಮಟ್ಟಿಗೆ ಇರುವಂತಹ ಆ ಕುರ್ಚಿಗಳಿರುತ್ತೆ. ಅಲ್ಲಿ ತಂಪಾದಂತಹ ಫ್ಯಾನಿನ ಗಾಳಿ ಕೂಡ ನಮಗೆ ಸಿಗುತ್ತೆ. ಡೆಕೋಲಮ್ನಿಂದ ಅಲಂಕೃತವಾಗಿರುವಂತಹ ಟೇಬಲ್ಗಳು ಕೂಡ ಅಲ್ಲಿರುತ್ತೆ. ಟೇಬಲ್ ಮೇಲೆ ಗ್ಲಾಸ್ ಕೂಡ ಇರುತ್ತೆ. ಅದು ಫಳಫಳ ಮಿಂಚುತ್ತಾ ಇರುತ್ತೆ. ಗ್ಲಾಸಿನಲ್ಲಿ ನೀರನ್ನು ಕೂಡ ಇಟ್ಟಿರ್ತಾರೆ. ನೀವು ಕುಳಿತರೋ ಏನು ಬೇಕು ಅಂತ ಹೇಳಿ ಕೇಳುವಂತಹ ಯಂತ್ರದ ಗೊಂಬೆಯ ರೀತಿ ಮೂಕಸನ್ನೆ ಮಾಡಿ ಹೇಳುವಂತಹ ಶುಭ್ರ ಸಮವಸ್ತ್ರದ ಮಾಣಿ ಕೂಡ, ಕೆಲಸಗಾರ ಕೂಡ ಅಲ್ಲಿರ್ತಾನೆ. ಅಲ್ಲಿ ಹೋಗಿ ಗ್ರಾಹಕ ಏನಿದೆ ಅಂತ ಹೇಳಿ ಕೇಳಿದ್ರೆ ಸಾಕು, ಆತ ನೀರಸವಾಗಿ ಹೇಳ್ತಾನಂತೆ. ಅಂದರೆ ಪ್ರತಿದಿನವೂ ಕೂಡ ಆತನಿಗೆ ಅದೇ ಮೆನುವನ್ನು ಹೇಳಿ 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 ಆ ಹೇಳುವಿಕೆಯಲ್ಲಿ ಆತನಿಗೆ ಚೈತನ್ಯವೇ ಇರೋದಿಲ್ಲ. ಹಾಗಾಗಿ ನೀರಸವಾಗಿ ಹೇಳ್ತಾನಂತೆ ಆ ಮಾಣಿ, ಆ ಕೆಲಸಗಾರ. ಬೋಂಡ, ದೋಸೆ, ಉತ್ತಪ್ಪ, ಉಪ್ಮಾ, ಪೂರಿ, ಬಜ್ಜಿ ಅಂತ ಸಲೀಸಾಗಿ ಪಟಪಟನೆ ಉದುರಿಸ್ಬಿಟ್ಟು ಹೊರಡ್ತಾನಂತೆ. ಆದರೆ ಅದರಲ್ಲಿ ಬಿಸಿ ಯಾವುದು, ಹಸಿ ಯಾವುದು, ತಾಜಾ ಯಾವುದು, ಹಳಸಿದ್ಯಾವುದು, ಇದ್ಯಾವುದೂ ಕೂಡ ಯಾರಿಗೂ ಗೊತ್ತಿರಲ್ಲ. ಸ್ವತಃ ಮಾಣಿಗೂ ಕೂಡ, ಹೇಳಿದಂತಹ ಆ ಕೆಲಸಗಾರನಿಗೂ ಕೂಡ ಅದು ಗೊತ್ತಿರೋದಿಲ್ವಂತೆ. 100 ಹೆಸರುಗಳನ್ನು ಆತ ಹೇಳ್ತಾನಲ್ಲ, ಆ ಹೇಳಿದಂತಹ ಅಷ್ಟು ಹೆಸರುಗಳಲ್ಲಿ ಯಾವುದನ್ನೋ ಒಂದನ್ನು ಆರಿಸ್ಕೊಂಡು ಅವನಷ್ಟೇ ನೀರಸವಾಗಿ ತಿಂದು ಎದ್ದು ಬರುವಂತಹದ್ದು ಅಲ್ಲಿನ ಹೋಟೆಲ್ಗಳ ವ್ಯವಸ್ಥೆ ಅಂತ ಹೇಳ್ತಿದ್ದಾರೆ. ಅಂದರೆ ಪಟ್ಟಣದ ಹೋಟೆಲ್ಗಳ ವ್ಯವಸ್ಥೆಯನ್ನು ಇದು ಹೇಳ್ತಿದೆ. ಇನ್ನು ಅಲ್ಲಿನ ಆಹಾರ ಪದ್ಧತಿ ಹೇಗಿರುತ್ತೆ, ಆಹಾರ ಹೇಗಿರುತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ. ವಡೆ ತರಿಸಿದ್ರೆ ಅದು ಯಾವ ಶಸ್ತ್ರಕ್ಕೂ ಮಣಿಯದು ಅಂತಂದರೆ ಸ್ಪೂನಿನಲ್ಲಿ ಅಥವಾ ಫೋರ್ಕ್ನಲ್ಲಿ ತಿನ್ನಲಾಗದೇ ಇರುವಷ್ಟು ಗಟ್ಟಿತನ ಆ ವಡೆಗಿದೆ ಅನ್ನೋದನ್ನು ಹೇಳ್ತಿದ್ದಾರೆ. ಇನ್ನು ಇಡ್ಲಿಯನ್ನು ತರಿಸಿದ್ರೆ ನೋಡೋದಕ್ಕೇನೋ ಅದು ಬೆಳ್ಳಗೆ ಇದೆ, ಆದರೆ ಚಿಕ್ಕ ಚಿಕ್ಕದು ಕೂಡ ಆಗಿದೆ. ಅನುಮಾನ ಬರಬೇಕು, ಇದನ್ನು ಬಾಯಲ್ಲಿ ಇಡೋದಕ್ಕೋಸ್ಕರ ಮಾಡಿದ್ರೋ ಅಥವಾ ಪ್ಲೇಟ್ನಲ್ಲಿ ಇಡೋದಕ್ಕೋಸ್ಕರ ಮಾಡಿದ್ರೋ ಅಂತ ಹೇಳಿ ದಿಗಿಲು ಹುಟ್ಟಿಸುವಂತಹ ಕ್ರಮ. ಮಿನಿ ಸೈಜಿನದು ಅಂತ ಹೇಳ್ತಾರೆ, ತುಂಬ ಚಿಕ್ಕದು ಅಂತ ಹೇಳಿ, ಅಂದರೆ ಹೊಟ್ಟೆ ತುಂಬೋದಿಲ್ಲ ಅಂತ ಹೇಳಿ. ಪಟ್ಟಣದ ಹೋಟೆಲ್ಗಳಲ್ಲಿ ದುಡ್ಡು ಹೆಚ್ಚೇ ಹೊರತು ಹೊಟ್ಟೆ ತುಂಬುವಷ್ಟು ಆಹಾರವನ್ನು ತಿನ್ನೋದಕ್ಕಾಗಲ್ಲ. ತಿಂದದ್ದು ಕೂಡ ಚೆನ್ನಾಗಿರೋದಿಲ್ಲ ಅನ್ನೋಂತಹದ್ದು ಅವರ ಅಭಿಪ್ರಾಯ. ಇನ್ನು ಅದಕ್ಕಿಂತಲೂ ಮುಜುಗರದ ಸಂಗತಿ ಏನು ಅಂತಂದರೆ ಅಲ್ಲಿ ನೀವು ಕೂತಿರ್ಬೇಕಾದ್ರೇ ನಿಮ್ಮ ತಿಂಡಿ ತೀರ್ಥಗಳ ಮೇಲೆ ಕಣ್ಣಿಟ್ಟು ನಿಂತಿರುವಂತಹ ಒಂದಷ್ಟು ಮಹನೀಯರಿರ್ತಾರೆ. ಯಾಕಂತ ಅಂದರೆ ನೀವು ಎದ್ದ ತಕ್ಷಣ ಅವರು ಕುಳಿತುಕೊಳ್ಳಬೇಕಾಗಿರುತ್ತೆ. ಎಷ್ಟೊತ್ತಿಗೆ ಇವ್ರು ತಿಂತಾರಪ್ಪ, ಎಷ್ಟೊತ್ತಿಗೆ ಇವ್ರು ತಿಂತಾರೆ ಅನ್ನೋಂತಹ ಆ ಥರ ಅವರಿಗೂ ಇರುತ್ತೆ. ಆ ಮುಜುಗರದ ನಡುವೆ ತೃಪ್ತಿಯಾಗುವ ರೀತಿಯಲ್ಲಿ ತಿನ್ನುವಂತಹ ವ್ಯವಸ್ಥೆ ಕೂಡ ಅಲ್ಲಿರೋದಿಲ್ಲ. ಪಟ್ಟಣದ ಹೋಟೆಲ್ಗಳಲ್ಲಿ ನೂಕುನುಗ್ಗಲುಗಳಿರುತ್ತೆ, ಗಲಭೆ ಗಲೀಜುಗಳಿರುತ್ತೆ. ಸಾಕಪ್ಪ ಇವರು ಸಹವಾಸ ಅನ್ನಿಸ್ಬಿಡುತ್ತಂತೆ. ತಿಂಡಿ ತಿಂದು ಚಹಾ ಕುಡಿದು ಹೊರಗೆ ಬಂದರೆ ಒಂದು ಅದ್ಭುತ ಸಾಹಸ ಯಾತ್ರೆಯನ್ನು ಮಾಡಿ ಬಂದ ಅನುಭವವಾಗುತ್ತಂತೆ ಪಟ್ಟಣದ ಹೋಟೆಲ್ಗಳ ಅನುಭವ. ಪಟ್ಟಣದ ಹೋಟೆಲ್ಗಳನ್ನು ನಯಾ ನಾಜೂಕಿರುವಂತಹ ಹೆಣ್ಣಿಗೆ ಹೋಲಿಸಲಾಗ್ತಿದೆ. ಅಂದರೆ ಈ ನಯಾ ನಾಜೂಕಿರುವಂತಹ ಹೆಣ್ಣಿನಿಂದ ಯಾವ ಉಪಯೋಗವೂ ಇಲ್ಲ ಅನ್ನುವಂತಹ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಅದೇ ಹಳ್ಳಿಯ ಫಳಾರದ ಅಂಗಡಿಗೆ ವಿಚಾರಕ್ಕೆ ಬಂದರೆ, ಹಳ್ಳಿಯ ಚಹಾ
ಅಂಗಡಿಯ ವಿಚಾರಕ್ಕೆ ಬಂದರೆ, ಜೀವನದಾಗ ಹುಟ್ಟಿದ ಮೇಲೆ ಏನೇನು ಕಂಡಿ ಅಂತ ಹೇಳಿ ಕವಿ ಜೋಗದ ಜೋಕು ಬರದ ಹಾಗೆ ನಮ್ಮ ಹಳ್ಳಿಯ ಚಂದ್ರಭವನವನ್ನೇನಾದರೂ ಅವರು ನೋಡಿಬಿಟ್ಟಿದ್ದಿದ್ರೆ ಈ ಚಹಾ ಕುಡಿಯದಂತಹ ಬಜಿಯನ್ನು ತಿನ್ನದಂತಹ ಜನ್ಮ ವ್ಯರ್ಥವಾಗಿಬಿಡುತ್ತೆ ಅಂತ ಹೇಳಿ ಹಾಡು ಹಾಡ್ತಿದ್ರೇನೋ ಅನ್ನೋಷ್ಟರ ಮಟ್ಟಿಗೆ ಆ ಹಳ್ಳಿಯ ಚಹಾ ಹೋಟೆಲ್ನ ಮೇಲೆ ಅಭಿಮಾನ ಕವಿಗಿರುವಂತಹದ್ದನ್ನು ನಾವಿಲ್ಲಿ ಗಮನಿಸಬಹುದು, ಲೇಖಕರಿಗಿರುವಂತಹದ್ದನ್ನು ಗಮನಿಸಬಹುದು. ಈ ಹಳ್ಳಿಯ ಚಹಾ ಫಳಾರದ ಅಂಗಡಿ ಹೇಗಿದೆ ಅಂದರೆ, ಮುರುಕು ಬೆಂಚು, 3 ಕಾಲಿನ ಕುರ್ಚಿ. ಆದರೆ ನಮ್ಮೂರ ಚಂದ್ರಭವನದ ಮಲ್ಲಣ್ಣ ಸೋಸುವಂತಹ ಚಹಾವನ್ನು ಇನ್ನಾವ ಇಂದ್ರಭವನದಲ್ಲೂ ಕೂಡ ಕುಡಿಯೋದಕ್ಕೆ ಸಾಧ್ಯ ಇಲ್ವಂತೆ, ಅದು ಸಿಗೋದಿಲ್ವಂತೆ. ಆ ಚಹಾದ ಕಂಪೇನು, ಆ ಘಮ ಏನು, ಪರಿಮಳ ಏನು, ಬಣ್ಣ ಏನು, ಅದರಲ್ಲಿ ಹಾಕಿದಂತಹ ಗಟ್ಟಿ ಹಾಲಿನ ಹೆಡಸೇನು, ಗಟ್ಟಿ ಹಾಲು ಅಂದರೆ ಸ್ಥಳೀಯವಾಗಿ ಸಿಗುವಂತಹ ಆ ಹಾಲನ್ನು ಹಾಕಿ ಮಾಡುವಂತಹ ಆ ಟೀಯ ಗುಣವನ್ನು ಹೇಳ್ತಾ ಇದ್ದಾರೆ. ಅದನ್ನು ಅನುಭವಿಸಿಯೇ ತೀರಬೇಕು, ಅದನ್ನು ಕುಡಿದು ನೋಡಿದವರಿಗಷ್ಟೇ ಆ ರುಚಿಯ ಅನುಭವ ಇರುತ್ತೆ. ಹಳ್ಳಿಯ ಚಹಾ ಹೋಟೆಲ್ನಲ್ಲಿ ಆತ್ಮೀಯತೆ ಇರುತ್ತೆ. ಅಂತಹ ಆತ್ಮೀಯತೆಯ ಆತಿಥ್ಯವನ್ನು ನಾವು ಬೇರೆಲ್ಲೂ ಕಾಣೋದಕ್ಕೆ ಸಾಧ್ಯ ಇಲ್ಲ. ಹೋಟೆಲ್ನ ವ್ಯಕ್ತಿ, ಹೋಟೆಲ್ನಲ್ಲಿ ಸಪ್ಲೈ ಮಾಡುವಂತಹ ವ್ಯಕ್ತಿ ಏನಿರ್ತಾನೆ ಆತ ನಿಮ್ಮ ಬೇಕು ಬೇಡಗಳನ್ನೆಲ್ಲವನ್ನು ಅರ್ತಿರ್ತಾನೆ. ಒಂದು ಕೈಯಿಂದ ಬೆವರನ್ನು ಒರೆಸ್ಕೊಳ್ತಾ ಇನ್ನೊಂದು ಕೈಯಿಂದ ನಿಮ್ಮ ನೆಚ್ಚಿನ ಪೂರಿ ಸಾಗುವನ್ನು, ಅಂದರೆ ಯಾರಿಗೋ ಪೂರಿ ಸಾಗು ಇಷ್ಟ ಇರುತ್ತೆ ಅಂದರೆ ಅವ್ರಿಗೆ ಪೂರಿ ಸಾಗುವನ್ನೇ ತಂದು ಕೊಡ್ತಾನೆ. ಒಮ್ಮೆ ಬಂದು ಕೂತ್ರೆ ಸಾಕು, ಆರ್ಡರ್ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ, ಇಂಥದ್ದನ್ನು ತಗೊಂಡು ಬಾ ಅಂತ ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಆ ಊರಿನ ಜನಕ್ಕೆ ಏನೇನು ಯಾವುದ್ಯಾವುದು ಇಷ್ಟ ಅನ್ನುವಂತಹದ್ದು ಅಲ್ಲಿನ ಮಾಣಿಗೆ ಗೊತ್ತು. ಹಾಗಾಗಿ ಪೂರಿ ಸಾಗನ್ನು ಆತನೇ ತಂದಿಡ್ತಾನೆ. ಇನ್ನು ಅತಿಯಾದ ಎಣ್ಣೆ ಇರುತ್ತಲ್ಲ ಪೂರಿನಲ್ಲಿ, ಅದು ನಿಮ್ಮ ದೇಹ ಪ್ರಕೃತಿಗೆ ಒಗ್ಗೋದಿಲ್ಲ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರನೇ ಪಕ್ಕದಲ್ಲಿ ಪೇಪರನ್ನು ಕೂಡ ತಗೊಂಡು ಬಂದಿಟ್ಟಿರ್ತಾನೆ. ಅದನ್ನು ಹೇಳ್ತಾ, ಆ ಕಾಳಜಿಯನ್ನು ಹೇಳ್ತಾ ನಮ್ಮ ಲೇಖಕರು ಹೇಳ್ತಾರೆ, ಸಾಮಾನ್ಯವಾಗಿ ಹೆಂಡತಿ ಕೂಡ ಈ ರೀತಿಯಾದಂತಹ ಉಪಚಾರವನ್ನು ಮಾಡೋದಿಲ್ಲ ಅಂತ ಹೇಳಿ. ಇನ್ನು ಪೂರಿಯ ಪ್ಲೇಟನ್ನು ನೀವು ಖಾಲಿ ಮಾಡುವ ವೇಳೆಗೆ ನೀವು ಕೇಳದೇ ಇದ್ದರೂ ಕೂಡ ಬಜ್ಜಿಯೂ ತಮ್ಮ ಎದುರಿನಲ್ಲಿ ಬಂದು ನಿಂತಿರುತ್ತೆ. ಯಾಕಂತಂದರೆ ಆ ನಂತರದ ನಿಮ್ಮ ತಿನ್ನುವಿಕೆಯ ಅಭ್ಯಾಸ ಏನು ಅನ್ನುವಂತಹದ್ದು ಆತನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಒಲ್ಲೆನೆಂದರೆ ಆಗುತ್ತೆ, ತಂದಿಟ್ಟಿದ್ದಾಗಿದೆ, ತಿನ್ನಲೇಬೇಕು ಅಂತ ನಾಲ್ಗೆ ಹೇಳುತ್ತೆ, ಹಾಗಾಗಿ ಅದನ್ನು ತಿನ್ನುವಂತಹದ್ದು. ಅದಲ್ಲದೆ ಆತ ಹೇಳ್ತಾನಂತೆ, ಇವತ್ತು ಸ್ಪೆಷಲ್ ಅವಲಕ್ಕಿ ಸೂಸ್ಲಾ ಮಾಡಿದ್ದೇನೆ, ಇವತ್ತಿನ ವಿಶೇಷ ಏನು ಅನ್ನೋದನ್ನು ಕೂಡ ಹೇಳ್ತಾ, ತರಲೆ ಅದು ಕೇವಲ ನಿಮಗಾಗಿ ಮಾತ್ರ ಅನ್ನುವಂತಹ ಆತನ ಕಾಳಜಿ ಭರಿತವಾದಂತಹ ಮಾತಿದೆಯಲ್ಲ, ಅದು ಭ್ರಮೆಯನ್ನು ಹುಟ್ಟಿಸುವ ರೀತಿಯಲ್ಲಿರುತ್ತಂತೆ. ಕಿವಿಯಲ್ಲಿ ಆತ ಆ ರೀತಿಯಾಗಿ ಬಂದು ನಿಮ್ಗೆ ಹೇಳಿದ್ರೆ ರೋಮಾಂಚನ ಆಗದೆ ಇರುತ್ತೆಯೇ, ಆತ ಹೇಳಿದ್ದಕ್ಕಾದರೂ ಉಬ್ಬಿ ಅದನ್ನೂ ಕೂಡ ಒಂದು ಪ್ಲೇಟ್ ತರಿಸ್ಕೊಂಡು ತಿನ್ನುವಂತಹದ್ದು. 2 ಕಾಲುಗಳನ್ನು ಬೆಂಚಿನ ಮೇಲಿರಿಸ್ಕೊಂಡು ಹೊಟ್ಟೆರಾಯನ ಸೇವೆಯನ್ನು ಮಾಡಿದ ನೀವು ಪ್ಲೇಟಿನಲ್ಲಿ ಕೈ ತೊಳೆದು ನಂತರ ಕೈಯನ್ನು ಒರೆಸ್ಕೊಂಡು ತೃಪ್ತಿಯ ತೇಗನ್ನು ಹೊಡೆಯುತ್ತಾ ಬೀಡಿಯನ್ನು ಸೇದ್ಬಿಟ್ರೆ ಅದಾದ ನಂತರದಲ್ಲಿ ತಾಸುಗಟ್ಟಲೆ ಅಲ್ಲಿ ಕೂತ್ಕೊಂಡಿದ್ರು ಕೂಡ ನಿಮ್ಮನ್ನು ಯಾಕೆ ಕೂತಿದ್ದೀರಾ ಅಂತ ಹೇಳಿ ಕೇಳೋವಂತಹ ವ್ಯಕ್ತಿ ಯಾರೂ ಇರೋದಿಲ್ವಂತೆ. ನಿಮ್ಗೆ ಯಾರೂ ಕೂಡ ಅಲ್ಲಿಂದ ಎದ್ದೋಗ್ರಿ ಅಂತ ಹೇಳೋದೇ ಇಲ್ಲ. ಆ ರೀತಿಯಾಗಿ ಮಾಡೋದಕ್ಕಾಗತ್ತಾ? ಹಳ್ಳಿ ಹೋಟೆಲ್ಗಳಲ್ಲಿ ಮಾಡಲ್ವಂತೆ. ಕೂತು ಬೇಸತ್ತಾಗ, ಮಾತಾಡಿ ಬಾಯಿ ನೋವು ಬಂದಾಗ ಮಾತ್ರ ಜನ ಅಲ್ಲಿಂದ ಎದ್ದು ಹೊರಡ್ತಾರಂತೆ. ನೀವು ತಿಂದಿದ್ದಕ್ಕೆ ಹಣನೇ ಕೊಡಬೇಕು ಅಂತ ಏನೂ ಇಲ್ಲ. ಯಾಕಂತ ಅಂದರೆ ಅದೆಲ್ಲ ಪುಕ್ಕಟೆಯೇ. ಯಾಕಂತ ಅಂದರೆ ಅಲ್ಲಿ ಉದ್ರಿಯನ್ನು ಬರ್ಕೊಳ್ಳೋ ಅಂತಹ ಪದ್ಧತಿ ಇದೆ. ಉದ್ರಿ ಅಂತಂದ್ರೆ ಸಾಲವನ್ನು ಬರ್ಕೊಳ್ಳೋ ಅಂತಹದ್ದು. ಕೌಂಟರ್ನ ಮುಂದೆ ನಿಂತ್ಕೊಂಡು ನನ್ನ ಹೆಸರಲ್ಲಿ ಹಚ್ಚ್ರಿ ಅಂತಂದರೆ ಸಾಕು, ಆ ಸಾಲದ ಅಕೌಂಟಿಗೆ ಬಂದು ಅದು ಜಮಾ ಆಗ್ತಾ ಹೋಗುತ್ತೆ. ಹಚ್ಚೋದೊಂದೇ ಹಳ್ಳಿ ಫಳಾರದ ಅಂಗಡಿಯ ಮಾಲೀಕನ ಕರ್ಮ. ಅವನ ಕೆಲಸ ಏನು ಅಂತಂದ್ರೆ ಅದನ್ನು ಬರ್ಕೊಳ್ಳುವಂತಹದ್ದು. ಸುಗ್ಗಿಗೊಮ್ಮೆ 4 ಚೀಲ ಜೋಳನ ತಗೊಂಡು ಬಂದು ಹೋಟೆಲಿಗೆ ಹಚ್ಚಿದ್ರೆ ಬಾಕಿ ಚುಕ್ತಾ ಆಯಿತು. ಅಂದರೆ ವರ್ಷದ ತನಕ ಏನೇನು ತಿಂದಿದ್ರು ಅದೆಲ್ಲ ಮನ್ನಾ ಆದಂಗೆ. ಇನ್ನು ಯಾವಾಗ ಬೇಕಾದರೂ ಕೂಡ ತಮ್ಗೆ ಆಗೋಷ್ಟು ಪೂರಿ ಮತ್ತು ಬಜ್ಜಿಗಳನ್ನು ತಿಂತ ಊರು ಸುದ್ದಿಯನ್ನು ಮಾತಾಡ್ತಾ ಕೂರಬಹುದಾದಂತಹ ವ್ಯವಸ್ಥೆ ಹಳ್ಳಿಯ ಹೋಟೆಲ್ಗಳಲ್ಲಿದೆ. ಬೇರೆಯವ್ರನ್ನ ಗೇಲಿ ಮಾಡಲಿಕ್ಕೆ ಕೂಡ ಅಲ್ಲಿ ಅವಕಾಶ ಉಂಟು. ಆದರೆ ಪಟ್ಟಣದ ಹೋಟೆಲ್ನಲ್ಲಿ ಇದೆಲ್ಲದಕ್ಕೂ ಅವಕಾಶ ಇದೆಯಾ
ಅಂತ ಹೇಳಿ ಪ್ರಶ್ನೆ ಮಾಡಿಕೊಂಡ್ರೆ ಇಲ್ಲ. ಹಾಗಾಗಿ ಹಳ್ಳಿಯ ಹೋಟೆಲ್ಗಳು ಪಟ್ಟಣದ ಹೋಟೆಲ್ಗಳಿಗಿಂತ ಎಷ್ಟೋ ವಾಸಿ, ಎಷ್ಟೋ ಮನರಂಜನಾತ್ಮಕ ತಾಣ ಅನ್ನೋದನ್ನು ಹೇಳ್ತಿದ್ದಾರೆ. ಇಂಗ್ಲೆಂಡ್ನಲ್ಲಿ ಪ್ರತಿ ಹಳ್ಳಿನಲ್ಲಿ ಕೂಡ ಕ್ರಿಕೆಟ್ ಗ್ರೌಂಡ್ ಇದೆಯಂತೆ, ಚರ್ಚ್ ಇದೆಯಂತೆ. ಅಂದರೆ ಅಲ್ಲಿ ಆಟಕ್ಕೆ ಮತ್ತು ಧರ್ಮಕ್ಕೆ ಎರಡಕ್ಕೂ ಸಿಗ್ತಾ ಇರುವಂತಹ ಮಾನ್ಯತೆಯ ಬಗೆಗೆ ಹೇಳ್ತಾರೆ. ಇನ್ನು ಅನ್ನಜೀವಿಗಳಾಗಿರುವಂತಹ ಪರಿಶ್ರಮವನ್ನು ಪಟ್ಟು ದುಡಿಯುವಂತಹ ಜನರೇ ಜಾಸ್ತಿ ಇರುವಂತಹ, ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ನಂಬಿಕೆ ಜಾಸ್ತಿ ಇರುವಂತಹ, ಗುಡಿಗಳನ್ನು ಕೂಡ ಕಟ್ಕೊಂಡಿರುವಂತಹ ನಮ್ಮ ವ್ಯವಸ್ಥೆಯೊಳಗೆ ಈ ಹೋಟೆಲ್ಗಳಿಗೇನಿದೆ ಆ ಹೋಟೆಲ್ಗಳು ಆಧುನಿಕರ ಗುಡಿಗಳೂ ಕೂಡ ಹೌದು. ಎಲ್ಲರಿಗೂ ಕೂಡ ಜಿಹ್ವಾ ಚಾಪಲ್ಯ ಇರುತ್ತೋ ಅದನ್ನು ತಣಿಸುವಂತಹ ಮಂದಿರ ಯಾವುದಾದ್ರೂ ಇದ್ದರೆ ಅದು ಹಳ್ಳಿಯ ಹೋಟೆಲ್ಗಳಂತೆ. ನೀವೇನು ಸಾಮಾನ್ಯವಾಗಿ ಭಾವಿಸಬೇಡಿ ಹಳ್ಳಿಯ ಹೋಟೆಲ್ಗಳು ಅಂತ ಹೇಳ್ತಿದ್ದಾರೆ. ಅದೊಂದು ಸಾರ್ವಜನಿಕವಾಗಿರುವಂತಹ ಕೂಟ, ಅಂದರೆ ಸಾರ್ವಜನಿಕರು ಸೇರುವಂತಹ ಸ್ಥಳ, ರಸಿಕರ ಉಂಡಾಡಿಗಳ ನಿವಾಸ, ಕೆಲಸ ಇಲ್ಲದೆ ಇರುವಂತಹ ರಸಿಕ ಶಿಖಾಮಣಿಗಳ ವಾಸಸ್ಥಾನ ಅದು, ತರುಣರ ಕ್ಲಬ್ಬು, ತರುಣರ ಪಾಲಿಗೆ ಯುವಕರ ಪಾಲಿಗೆ ಅದು ಕ್ಲಬ್ಬು, ಗೃಹಸ್ಥರ ವಿಶ್ರಾಮ ಗೃಹ, ಗೃಹಸ್ಥರ ಪಾಲಿಗೆ ಅದು ವಿಶ್ರಾಂತಿಯನ್ನು ತಗೊಳ್ಳುವಂತಹ, ನೆಮ್ಮದಿಯಾಗಿ ಮಲಗಿ ನಿದ್ರೆ ಮಾಡುವಂತಹ ಸ್ಥಳ ಅದು, ವೃದ್ಧರ ಬಾಯಿ ಚಪಲ ತಣಿಸುವಂತಹ ಅಕ್ಷಯ ಪಾತ್ರೆ. ಮನೆಯಲ್ಲಿ ವೃದ್ಧರಿಗೆ ಏನು ಬೇಕೋ ಅದನ್ನು ಕೊಡೋದಿಲ್ಲ, ಎಲ್ಲ ಊಟದ ವ್ಯವಸ್ಥೆ ಕೂಡ ಕಠಿಣವಾಗಿರುತ್ತೆ. ಹಾಗಾಗಿ ಅವರು ಬಂದು ತಮ್ಮ ಬಾಯಿಯ ಚಾಪಲವನ್ನು ತೀರಿಸ್ಕೊಳ್ಳೋದಕ್ಕೆ, ಅದನ್ನು ತಣಿಸ್ಕೊಳ್ಳೋದಕ್ಕೆ ಇರುವಂತಹ ಅಕ್ಷಯ ಪಾತ್ರೆ, ಅವ್ರು ಏನು ಕೇಳಿದ್ರೂ ಕೂಡ ಕೊಡುವಂತಹ ಸಿಗುವಂತಹ ಪಾತ್ರೆ ಅದು. ಇನ್ನು ಅನಕ್ಷರಸ್ಥರ ಪಾಲಿಗೆ ಪಾರ್ಲಿಮೆಂಟ್ ಅದು, ವಿದ್ಯೆ ಬುದ್ಧಿ ಇಲ್ಲದೆ ಇರುವಂತಹ ಜನರ ಮಟ್ಟಿಗೆ ಅದು ಪಾರ್ಲಿಮೆಂಟು, ಹಲವಾರು ವಿಷಯಗಳು ಚರ್ಚೆ ಆಗುವಂತಹ ಸ್ಥಳ, ಸರ್ವ ವಯಸ್ಸಿನ ಸರ್ವ ಅಭಿರುಚಿ ಹವ್ಯಾಸಗಳ ಸರ್ವ ಉದ್ಯೋಗದ ಸರ್ವ ಜಾತಿಗಳ ಜನರಿಗೆ ಇಲ್ಲಿ ಸ್ಥಾನಮಾನ ಇದೆ. ಇಲ್ಲಿ ಎಲ್ಲರೂ ಕೂಡ ಇರಬಹುದು, ವಯಸ್ಸಿನ ಅಂತರ ಇಲ್ಲ, ಅಭಿರುಚಿಗಳು ಒಂದೇ ಇರಬೇಕು ಅಂತ ಇಲ್ಲ, ಉದ್ಯೋಗನ ಒಂದೇ ಥರದ್ದು ಮಾಡ್ತಾ ಇರಬೇಕು ಅಂತ ಕೂಡ ಇಲ್ಲ, ಎಲ್ಲ ಜಾತಿಯವರು ಕೂಡ ಅಲ್ಲಿರಬಹುದು. ಈ ರೀತಿಯಾದಂತಹ ಎಲ್ರಿಗೂ ಕೂಡ ಸಮಾನವಾದ ಸ್ಥಾನಮಾನ ಸಿಗುವಂಥ ಸ್ಥಳ ಯಾವುದಾದ್ರೂ ಹಳ್ಳಿನಲ್ಲಿ ಇದ್ದರೆ ಅದು ಚಹಾ ಅಂಗಡಿ ಮಾತ್ರನೇ. ಅದಕ್ಕೆ ಲೇಖಕರು ಹೇಳ್ತಾರೆ, ಇಡೀ ಹಳ್ಳಿನಲ್ಲಿ ಸಮಾನತೆಯ ಬೀಜವನ್ನು ಬಿತ್ತಿ ಬೆಳೆಯುವಂತಹ ಯಾವುದಾದ್ರೂ ಒಂದು ಸಂಸ್ಥೆ ಅನ್ನೋದು ಇದ್ದರೆ ಅದು ಹಳ್ಳಿಯ ಚಹಾ ಅಂಗಡಿ ಮಾತ್ರವೇ. ಅದು ವಿಶ್ರಾಂತಿಯ ಸ್ಥಳವೂ ಇದೆ, ಶಕ್ತಿ ಗಳಿಸುವಂತಹ ಸ್ಥಳ ಕೂಡ ಅದೇ ಅಂತೆ. ಭಾವೈಕ್ಯತೆ ಅಂತ ಹೇಳಿ ಬಾಯಿ ಬಡ್ಕೊಂಡ್ರೆ ಭಾವೈಕ್ಯತೆ ಹುಟ್ಟೋದಿಲ್ವಂತೆ. ಭಾವೈಕ್ಯತೆ ನಮ್ಮ ದೇಶದಲ್ಲಿ ಎಲ್ಲಾದರೂ ಇದ್ದರೆ ಅದು ನಮ್ಮ ಹಳ್ಳಿಯ ಚಹಾ ಹೋಟೆಲ್ಗಳಲ್ಲಿ ಮಾತ್ರ. ಇದನ್ನು ತಿಳಿದುಕೊಳ್ಳದಿದ್ದರೆ ನಮಗೆ ಉಳಿಗಾಲವಿಲ್ಲ ಅನ್ನುವಂತಹ ಮಾತನ್ನು ಕೂಡ ಲೇಖಕರು ಆಡ್ತಾ ಇದ್ದಾರೆ. ಇನ್ನು ಇಲ್ಲಿಗೆ ಬರುವಂತಹ ಜನರಿಗೆ ವೈಶಿಷ್ಟ್ಯಗಳು ಕೂಡ ಇದೆಯಂತೆ. ಏನದು ವೈಶಿಷ್ಟ್ಯ ಅಂದರೆ, ಮುಂಜಾನೆ ಚಹಾ ದೇಹದ ಒಳಗಡಿಕೆ ಬೀಳದೆ ಪ್ರಾತಃ ವಿಧಿಗಳನ್ನು ತೀರ್ಸೋದಕ್ಕಾಗದೆ ಜನ ತಂಬಿಗೆ ತಕ್ಕೊಂಡು ಬಯಲಿಗೆ ಹೋಗುವಂತಹ ಮೊದಲು ಇಲ್ಲಿಗೆ ಬರ್ತಾರಂತೆ. ಅಂದರೆ ಚಹಾ ಕುಡಿದೇನೆ ತಮ್ಮ ದಿನನಿತ್ಯದ ಕರ್ಮಗಳನ್ನು ಮಾಡದೇ ಇರುವಂತಹ ಜನ ಕೂಡ ಅಲ್ಲಿಗೆ ಬರ್ತಾರೆ. ಚಹಾ ಅಂಗಡಿಯ ಪರಮ ಭಕ್ತರು ಅವರೇ ಅಂತ ಹೇಳ್ತಾರೆ. ಇನ್ನು ಮನೆಯಲ್ಲಿ ಹಲ್ಲು ಬಾಯನ್ನು ತೊಳ್ಕೊಳ್ಳದೆ ತಮ್ಮ ತವರು ಮನೆ ಅಂತ ಹೇಳಿ ಅನ್ನಿಸ್ಕೊಳ್ಳುವಂತಹ ಈ ಚಹಾ ಅಂಗಡಿ ಇದೆಯಲ್ಲ, ಅಲ್ಲಿಗೆ ಬಂದು ಒಂದು ಗ್ಲಾಸ್ ನೀರನ್ನು ತಗೊಂಡು ಅಲ್ಲೇ ಬಾಯನ್ನು ಮುಕ್ಕಳಿಸ್ಬಿಟ್ಟು ಬಾಯನ್ನು ತೊಳ್ಕೊಂಡು ಉಗುಳಿ ಚಹಾವನ್ನು ಕುಡಿದುಬಿಟ್ಟು ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ಳೋ ಅಂತಹ ವರ್ಗ ಕೂಡ ಇದೆಯಂತೆ. ಹಾಗೆಯೇ ಭೂಮಾತೆಯ ಚೊಚ್ಚಲು ಮಗನಾಗಿರುವಂತಹ ರೈತ ಏನಿದ್ದಾನೆ, ಆ ರೈತ ಕೂಡ ಎತ್ತುಗಳನ್ನು ಬಿಚ್ಕೊಂಡು ಹೊಲಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಈ ಚಹಾ ಅಂಗಡಿ ಬಂತು ಅಂದರೆ ಸಾಕು, ಎತ್ತುಗಳೇ ಗಕ್ಕನೆ ನಿಂತ್ಕೊಳ್ತಾವಂತೆ. ಯಾಕಂದರೆ ಅವಕ್ಕೂ ಗೊತ್ತು ಪಾಪ ಈತ ಹೊಲಕ್ಕೆ ಬೇಗನೆ ಹೋಗಬೇಕಾಗಿದೆ, ಹಾಗಾಗಿ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಈತ ಚಹಾಗಳನ್ನು ಕುಡಿತಾನೆ, ಹಾಗಾಗಿ ಅವೇ ನಿಂತ್ಕೋತಾವಂತೆ. ಎತ್ತುಗಳ ಮನಸ್ಸಿನ ತೃಪ್ತಿಗಾಗಿ ಚಹಾ ಅಂಗಡಿಯೊಳಕ್ಕೆ ಹೋಗಿ ಹೊರಗೆ ನಿಂತ ಎತ್ತುಗಳನ್ನೇ ಮರೆಯುವಂತಹ ಈ ರೈತರೂ ಕೂಡ ಅಲ್ಲಿಯ ದಿನನಿತ್ಯದ ಗಿರಾಕಿಗಳು. ಇನ್ನು ತಮ್ಮ ಮನೆಗಳಲ್ಲಿ ಸ್ನಾನ ಮಾಡಿಬಿಟ್ಟು ಪೂಜೆ ಅನ್ನುವಂತಹ ಶಾಸ್ತ್ರ ಒಂದಿರುತ್ತಲ್ಲ, ಆ ಶಾಸ್ತ್ರವನ್ನು ವೇಗವಾಗಿ ಮುಗಿಸ್ಬಿಟ್ಟು ತಡನೇ ಮಾಡದೆ ಈ ಚಹಾ ಅಂಗಡಿಗೆ ಧಾವಿಸಿ ಬರುವಂತಹ ನಿಷ್ಠಾವಂತ ರಸಿಕರು ಕೂಡ ಈ ಚಹಾ ಅಂಗಡಿಗೆ ಬರ್ತಾರಂತೆ. ಹುಟ್ಟಿ ಬಂದ ಬಳಿಕ ತಿನ್ನುವಂತಹದ್ದು, ಚೆನ್ನಾಗಿ ತಿನ್ನುವಂತಹದ್ದು, ಇದನ್ನೇ ತಮ್ಮ ಜೀವನದ ಪರಮಧ್ಯೇಯವನ್ನಾಗಿ ಮಾಡಿಕೊಂಡಿರುವಂತಹ ಹೆಂಡತಿ ಮಕ್ಕಳು ಸತ್ರೆ ಸಾಯಲಿ, ಅದು ಅವರವರ ಕರ್ಮ, ನಾನೇನು ಮಾಡೋದಕ್ಕಾಗತ್ತೆ ಅಂತ ಹೇಳಿ
ತಮ್ಮ ಗಳಿಕೆಯ ಸಿಂಹಪಾಲನ್ನು ಬಹುಪಾಲನ್ನು ಆ ಹೋಟೆಲ್ ಅಂಗಡಿಗೆ ತಂದು ಸುರಿಯುವಂತಹ ಶೂರರೂ ಕೂಡ ಬೇಜವಾಬ್ದಾರಿ ವ್ಯಕ್ತಿಗಳು ಕೂಡ ಅಲ್ಲಿ ಕಾಣಸಿಗ್ತಾರಂತೆ. ಇನ್ನು ವೃದ್ಧರಿಗೆ ಪೆನ್ಷನ್ದಾರರಿಗೆ ಬಾಯಿ ಚಪಲ ಜಾಸ್ತಿ ಇರುತ್ತಲ್ಲ, ಮನೆಯಲ್ಲಿ ಅದಕ್ಕೆ ವ್ಯವಸ್ಥೆ ಆಗೋದಿಲ್ಲ, ಎಲ್ಲವನ್ನ ಕೂಡ ವಿತರಿಸ್ತಾರೆ. ಅಂತಹ ಸಂದರ್ಭದ ಒಳಗೆ ಇವರು ಆಜೀವ ಸದಸ್ಯರಾಗಿ ಬಿಟ್ಟಿದ್ದಾರಂತೆ ಹೋಟೆಲ್ಗೆ. ಪಥ್ಯವನ್ನೆಲ್ಲ ಬಿಟ್ಟು ತಮ್ಮ ಬಾಯಿ ಏನನ್ನ ಕೇಳುತ್ತೋ ಆ ಕರಿದ ಪದಾರ್ಥಗಳನ್ನೆಲ್ಲ ಜಡಿಯುವಂತಹ ಇವರ ಜಡ್ಡೆಂದೂ ಕೂಡ ನೆಟ್ಟಗಾಗದು. ಇವರ ಕಾಯಿಲೆ ಇದೆಯಲ್ಲ, ಜಡ್ಡು ರೋಗ, ಅದು ಯಾವತ್ತಿಗೂ ಕೂಡ ಸರಿ ಹೋಗೋದೇ ಇಲ್ವಂತೆ. ಈ ರೀತಿಯಾಗಿ ಸಾಗ್ತಾನೆ ಹೋಗುತ್ತೆ ಪಟ್ಟಿ ಅಂತ ಹೇಳ್ತಿದ್ದಾರೆ. ಹಾಗೂ ಸಾಯ್ತೀವಿ, ತಿಂದರೂ ಸಾಯ್ತೀವಿ, ತಿಂದೇ ಇದ್ರೂ ಸಾಯ್ತೀವಿ, ಹಾಗಾಗಿ ತಿಂದೇ ಸಾಯೋಣ ಅನ್ನುವಂತಹ ಅವರ ಆ ತತ್ವ ಇದೆಯಲ್ಲ, ಅದನ್ನು ಗಮನಿಸಿದಾಗ ಅವರು ತತ್ವಜ್ಞಾನಿಗಳ ರೀತಿಯಲ್ಲಿ ಕೂಡ ಕಾಣ್ತಾರೆ. ಇನ್ನು ತರುಣರು ಹೇಳಿ ಕೇಳಿ ಉತ್ಸಾಹಿಗಳು, ಅವರಿಗೆ ಜವಾಬ್ದಾರಿ ಕೂಡ ಇರೋದಿಲ್ಲ, ಮಾಡೋದಕ್ಕೆ ಕೆಲಸ ಅಂತೂ ಮೊದಲೇ ಇರೋದಿಲ್ಲ. ಇನ್ನು ಕೆಲಸ ಇದ್ರೂ ಕೂಡ ಒಂದಷ್ಟು ಜನಕ್ಕೆ ಮಾಡೋ ಮನಸ್ಸಿರೋದಿಲ್ಲ. ಇವರಿಗೆ ಅಂತಲೇ ಹೊತ್ತು ಕಳೀಲಿಕ್ಕೆ ಯಾವುದಾದ್ರೂ ಸ್ಥಳ ಇದ್ದರೆ ಅದು ಹಳ್ಳಿಯ ಹೋಟೆಲ್ಗಳಂತೆ. ಆ ಚಹಾ ಅಂಗಡಿಗೆ ಬಂದು ಚಹಾ ಕುಡಿತಾ ಕೇರಂ ಬೋರ್ಡನ್ನು ಆಡ್ತಾ ಕೂತ್ರೆ ಹಳ್ಳಿಯ ಪಟೇಲರು, ಊರ ಪುಡಾರಿಗಳು, ಸ್ವಯಂ ಘೋಷಿತ ದಲ್ಲಾಳಿಗಳು, ಪಟ್ಟಣದ ಶಾಲೆ ಕಾಲೇಜು ನರ್ಸರಿಗಳಲ್ಲಿ ಸೀಟು ಕೊಡಿಸುವವೆಂದು ಅಡ್ವಾನ್ಸನ್ನು ಕಲೆಕ್ಟ್ ಮಾಡುವಂತಹ ಈ ಲೀಡರ್ಗಳು, ಗ್ರಾಮ ಪಂಚಾಯಿತಿಯ ಸರ್ಪಂಚರು, ಈಗಿನ ಹಾಲಿ ಸದಸ್ಯರು, ಶಾಲೆಗೆ ಆಗಾಗ ಅನಿರೀಕ್ಷಿತವಾಗಿ ಭೇಟಿ ನೀಡುವಂತಹ ಶಾಲಾ ಶಿಕ್ಷಕರು, ಅಂಗಡಿಯಲ್ಲಿ ಲೋಡಿಗಾನಿಸಿ ಕೂತು ಬೇಸತ್ತ ವ್ಯಾಪಾರಿಗಳು, ದಿನಕ್ಕೆ ಸರಾಸರಿ 5ರಿಂದ 6 ತಾಸುಗಳನ್ನಾದರೂ ಕೂಡ ಚಹಾ ಫಳಾರದ ಅಂಗಡಿಯಲ್ಲಿ ಕಳೀತಾರಂತೆ. ಅದೊಂದು ಆಶ್ಚರ್ಯದ ಮಾತಲ್ಲ. ಅಂದರೆ ಯಾರ್ಯಾರಿಗೆ ಸಮಯ ಕಳೆಯೋದಕ್ಕೆ ಜಾಗ ಬೇಕೋ ಅವರೆಲ್ಲರೂ ಕೂಡ ಆಯ್ಕೆ ಮಾಡಿಕೊಳ್ಳುವಂತಹದ್ದು ಚಹಾ ಅಂಗಡಿಯನ್ನೇ. ಇತ್ತೀಚೆಗೆ ಹಳ್ಳಿಯ ಚಹಾದ ಅಂಗಡಿ ಕೂಡ ಮಟ್ಕ ಆಡುವಂತಹವರ ಅಡ್ಡೆ ಕೂಡ ಆಗಿದೆ ಅನ್ನುವಂತಹ ದಟ್ಟ ವಾರ್ತೆ ಎಲ್ಲೆಲ್ಲೂ ಕೂಡ ಹಬ್ತಾ ಇದೆಯಂತೆ. ಅದಷ್ಟೇ ಅಲ್ಲ, ಈ ಹಳ್ಳಿಯ ಹೋಟೆಲ್ ಏನಿದೆ ಅದು ವಾರ್ತಾ ಇಲಾಖೆಯ ರೀತಿ ಅಂತ ಹೇಳಿ ಲೇಖಕರು ಹೇಳ್ತಿದ್ದಾರೆ. ಯಾಕಂತಂದರೆ ಹಳ್ಳಿ ಹೆಣ್ಣುಮಕ್ಕಳು ನೀರಿಗೆ ಅಂತ ಹೇಳಿ, ಬಟ್ಟೆ ಒಗಿಲಿಕ್ಕೆ ಅಂತ ಹೇಳಿ ಹೋದಾಗ ತಮ್ಮ ಸುಖ ದುಃಖಗಳನ್ನು ಹೇಳ್ಕೊಳ್ತಾರೆ, ಅನ್ಯರ ಬಗ್ಗೆ ಅಸಹ್ಯ ಪಡ್ತಾರೆ, ತನ್ನ ಬಗ್ಗೆ ಹೊಗಳುಕೊಳ್ತಾರೆ. ಇನ್ನು ಪರರ ಮನೆಯ ತೂತುಗಳನ್ನು ಎತ್ತಿ ಆಡದಂತಹದ್ದು ಸರ್ವೇ ಸಾಮಾನ್ಯ ಸಂಗತಿ. ಪಾಪ ಕಾಲು ಬಿಟ್ಟ ಕತ್ತೆಯಂತೆ ಊರು ಸುತ್ತ ತಿರುಗಾಡುವಂತಹ ಹಳ್ಳಿಯ ಗಂಡಸರಿಗೆ ಸಾಮಾಜಿಕ ವಿಷಯಗಳ ಬಗ್ಗೆ ಮಾತನಾಡೋದಕ್ಕೆ ಹೋಟೆಲ್ಗಿಂತ ಹೆಚ್ಚಿನ ಪ್ರಶಸ್ತವಾದ ಸ್ಥಳ ಮತ್ಯಾವುದೂ ಇರೋದಿಲ್ವಂತೆ. ತಮ್ಮ ಮನೆಯ ಸಮಾಚಾರ ತಮಗೆ ತಿಳಿದಿರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಊರ ಮೂಲೆ ಮೂಲೆಯಲ್ಲಿ ಏನೇನು ನಡೆದಿದೆ ಅನ್ನೋಂತಹ ವಿಚಾರ ಎಷ್ಟರ ಮಟ್ಟಿಗೆ ಅಂದರೆ ಯಾರು ಹುಟ್ಟಿದ್ರು, ಯಾರು ಸತ್ರು ಅನ್ನೋದೆಲ್ಲವೂ ಕೂಡ ಅವರಿಗೆ ಗೊತ್ತಿರುತ್ತೆ. ಯಾರ ಮನೆಯಲ್ಲಿ ಆಕಳು ಈತು, ಯಾರ ಕೊಟ್ಟಿಗೆಯಲ್ಲಿ ಎಮ್ಮೆ ಸತ್ತೋಗಿದೆ, ಯಾರ ಬಣವಿಗೆ ಬೆಂಕಿ ಬಿದ್ದಿದೆ ಅಥವಾ ಬೆಂಕಿ ಹಚ್ಚಿದ್ದಾರೆ, ಯಾರ ಮನೆ ದರೋಡೆಯಾಗಿದೆ ಅನ್ನುವಂತಹ ಸಣ್ಣ ಪುಟ್ಟ ವಿಚಾರಗಳು ಕೂಡ ಈ ಹೋಟೆಲ್ ಅನ್ನುವಂತಹ ಜಾಗದಲ್ಲಿ ಚರ್ಚೆಯಾಗುತ್ತೆ. ಹಾಗಾಗಿ ಅದರ ಆಜೀವ ಸದಸ್ಯರು ಯಾರ್ಯಾರಿರ್ತಾರೆ, ದಿನನಿತ್ಯವೂ ಬರುವಂತಹ ಸದಸ್ಯರು ಯಾರ್ಯಾರಿರ್ತಾರೆ ಅವರೆಲ್ರಿಗೂ ಕೂಡ ಈ ಸುದ್ದಿಗಳು ಸಿಕ್ಕಿರುತ್ತೆ. ಅಲ್ಲಿನ ಶಾಶ್ವತ ಸದಸ್ಯರ ಪಾಲಿಗೆ ಈ ಸುದ್ದಿಯ ಸಾಮಗ್ರಿಗಳು ಯಾವ್ಯಾವುದಾಗಿರುತ್ತೆ ಅಂತಂದರೆ, ಗಿಡ್ಡ ಮಾಸ್ತರು ಶಾಲೆಯಲ್ಲಿ ಹುಡುಗರಿಗೆ ಬಹಳ ಹೊಡಿತಾರೆ ಅನ್ನುವಂತಹದ್ದು ಕೂಡ ಅವ್ರ ಚರ್ಚೆಯ ವಿಷಯ. ಇನ್ನು ಆ ರೀತಿ ಹೊಡೆಯೋದಕ್ಕೆ ಕಾರಣ ಏನು ಮೇಷ್ಟ್ರು ಅಂದರೆ, ಅವರು ಮನೆಯಲ್ಲಿ ಹೆಂಡತಿಯ ಜೊತೆ ಜಗಳ ಆಡ್ಕೊಂಡು ಬರ್ತಾರೆ, ಹೆಂಡತಿಯ ಕಾಟನೇ ಇದಕ್ಕೆ ಕಾರಣ ಅಂತ ಹೇಳಿ ಅವರದ್ದೇ ಆದಂತಹ ಒಂದು ವಿಮರ್ಶೆಯನ್ನು ಕೂಡ ಬರೀತಾರೆ. ಇನ್ನು ವಿಧವೆಯಾದ ಅಕ್ಕಗಳು ಏನಿರ್ತಾರೆ, ಅವರು ವಿಧವೆಯರನ್ನು ಅಕ್ಕ ಅಂತ ಹೇಳಿ ಸಂಬೋಧನೆ ಮಾಡುವಂತಹದ್ದು ಆ ಭಾಗದ ಒಂದು ಪರಿಕ್ರಮ. ಅದನ್ನು ಹೇಳ್ತಿದ್ದಾರೆ. ಅವ್ರು ಯಾಕೆ ಬಿಳಿ ಸೀರೆನ ಉಟ್ಕೊಳ್ತಾರೆ ಅನ್ನೋದು ಕೂಡ ಅವರ ಜಿಜ್ಞಾಸೆಯ ವಿಷಯ. ಇದುವರೆಗೂ ಕೂಡ ಉತ್ತರ ಸಿಗದೇ ಇರುವಂತಹ ಪ್ರಶ್ನೆ ಅವರಿಗೆ. ಇನ್ನು ಹೊಸದಾಗಿ ವರ್ಗಾವಣೆಯಾಗಿ ಬಂದಿರುವಂತಹ ವೈದ್ಯಾಧಿಕಾರಿ ರೋಗಿಗಳಿಗೆ ಬರೀ ಪ್ರಿಸ್ಕ್ರಿಪ್ಷನ್ ಮಾತ್ರ ಕೊಡ್ತಾನೆ, ಟ್ಯಾಬ್ಲೆಟ್ಗಳನ್ನು ಕೊಡ್ತಾ ಇಲ್ಲ ಅನ್ನುವಂತಹದ್ದು ಅವರ ಆಕ್ಷೇಪ, ಪ್ರಶ್ನೆ. ಬಿಸಿಯೂಟ ಬಂದಮೇಲೆ ಹೆಡ್ ಮಾಸ್ಟ್ರು ಬಹಳ ಹಣ ಮಾಡಿಕೊಂಡ್ರು ಅನ್ನುವಂತಹದ್ದು, ಆ ಬಗ್ಗೆ ಮೂಗರ್ಜಿಯೊಂದನ್ನು ಬರೆದು ಹಾಕಿರುವಂತಹದ್ದು ಇದೇ ಚಹಾ ಹೋಟೆಲಿನಲ್ಲಿ ಚರ್ಚೆ ಆಗಿರುವಂತಹ ವಿಷಯ. ಇನ್ನು ವರದಕ್ಷಿಣೆಯನ್ನು ನಾನು ಯಾವತ್ತೂ ಕೂಡ ಮುಟ್ಟಲ್ಲ ಅಂತ ಹೇಳ್ತಿದ್ದಂತಹ ಸುಶಿಕ್ಷಿತ ತರುಣನೊಬ್ಬ, ಅಂದರೆ ಶಿಕ್ಷಣವನ್ನು ಪಡ್ಕೊಂಡಿರುವಂತಹ ಹುಡುಗ
ದೂರದ ಊರಿನಲ್ಲಿ ಹೋಗಿ ಲಗ್ನ ನಿಶ್ಚಯ ಮಾಡಿಕೊಂಡು 3 ಲಕ್ಷ ವರದಕ್ಷಿಣೆ ತಗೊಂಡುದ್ದು ಶುದ್ಧ ನಾಚಿಕೆಗೇಡಿನ ವಿಚಾರ ಅನ್ನುವಂತಹದ್ದು ಇಲ್ಲಿನ ಜನರ ಅಭಿಪ್ರಾಯ. ಈಗಿನ ಹುಡುಗರಿಗೆ ರೀತಿ ನೀತಿಗಳೇ ಇಲ್ಲ, ದೊಗಳೆ ಪ್ಯಾಂಟು ಶರ್ಟ್ಗಳನ್ನು ಧರಿಸ್ಕೊಂಡು ತಿರುಗ್ತಾವೆ ಅಂತ ಹೇಳಿ ಗುಂಡಣ್ಣ ಹೇಳಿದ್ರೆ, ಆ ಹುಡುಗರ ಮುಖಂಡ ನಿಮ್ಮ ಮಗನೇ ಅಲ್ವೇ ಅಂತ ಹೇಳಿ ವ್ಯಂಗ್ಯ ಮಾಡುವಂತಹವನು ಚಂದ್ರಣ್ಣ. ಇದಕ್ಕೆ ನಿರುತ್ತರವೇ ಸರಿಯಾದ ಉತ್ತರ ಅಂತ ಹೇಳಿ ಅಂದ್ಕೊಂಡಂತಹ ಗುಂಡಣ್ಣ ಸುಮ್ಮನಾಗುವಂತಹದ್ದು. ತಳವಾರ ಯಲ್ಲಪ್ಪನಿಗೆ ಸೊಕ್ಕು ಬಂದಿದೆ, ನಿನ್ನೆ ನಾನು ಎದುರಿಗೆ ಬರುತ್ತಿದ್ರೂ ಅವನು ನನಗೆ ನಮಸ್ಕರಿಸಲಿಲ್ಲ ಅನ್ನುವಂತಹದ್ದು ಆತನ ಆಕ್ಷೇಪದ ನುಡಿ. ಇದನ್ನು ಪಟೇಲರು ಪದೇ ಪದೇ ಪೂತ್ಕರಿಸ್ತಾನೆ ಇರ್ತಾರೆ, ಉಚ್ಚರಿಸ್ತಾನೆ ಇರ್ತಾರೆ. ಆ ಶಿವಶರಣಪ್ಪನಿಗೆ ಅಷ್ಟು ಸುಂದರವಾಗಿರುವಂತಹ ಹೆಂಡತಿ ಯಾಕಿರಬೇಕು ಅನ್ನುವಂತಹದ್ದು ರಸಿಕ ಮಹಾಶಯನಾಗಿರುವಂತಹ ಕಲ್ಲಪ್ಪನವರ ನಿಗೂಢವಾಗಿರುವಂತಹ ಪ್ರಶ್ನೆಯಂತೆ. ಹೀಗೆ ತಮ್ಮ ಹೊಟ್ಟೆ ಕಿಚ್ಚು, ಸಿಟ್ಟು, ದರ್ಪ, ಧಕ್ಕೆಗೊಂಡ ಗರ್ವ, ಅಳಲುಗಳಿಗೆ ಇದೇ ಚಹಾ ಹೋಟೆಲ್ನಲ್ಲಿ ಅರ್ಥಾತ್ ಹಳ್ಳಿಯ ಪಾರ್ಲಿಮೆಂಟಿನಲ್ಲಿ ಅಭಿವ್ಯಕ್ತಿಯನ್ನು ಈತಾರೆ ಎಲ್ಲರೂ ಕೂಡ. ಅಂದರೆ ಎಲ್ಲೆಲ್ಲಿ ತಮ್ಮ ಮಾತು ನಡೆಯೋದಿಲ್ವೋ, ಯಾರ್ಯಾರ ಮನೆಯಲ್ಲಿ ತಮ್ಮ ಮಾತು ನಡೆಯಲ್ವೋ ಅವರೆಲ್ಲರೂ ಕೂಡ ತಮ್ಮ ಮಾತನ್ನು ನಡೆಸೋದಕ್ಕೋಸ್ಕರ ಬರೋವಂತಹ ಯಾವುದಾದ್ರೂ ಜಾಗ ಇದ್ದರೆ ಹಳ್ಳಿನಲ್ಲಿ ಅದು ಹೋಟೆಲ್ ಅನ್ನೋವಂತಹ ಮಾತನ್ನು ಲೇಖಕರು ಹೇಳ್ತಿದ್ದಾರೆ. ದೇಶ ವಿದೇಶಗಳ ಸುದ್ದಿಗಳಿಗೂ ಇಲ್ಲಿ ಪ್ರಾಶಸ್ತ್ಯ ಉಂಟಂತೆ. ಕೇವಲ ತನ್ನ ಸುತ್ತಮುತ್ತ ಏನು ನಡೀತಿದೆ ಅನ್ನೋದಷ್ಟೇ ಸುದ್ದಿಗಳಿಗೆ ಸಿಗೋದಿಲ್ವಂತೆ, ದೇಶ ವಿದೇಶದ್ದು ಕೂಡ ಮಾತುಕತೆಯಾಗತ್ತಂತೆ ಈ ಸ್ಥಳದಲ್ಲಿ. ಆದರೆ ಲೋಕಲ್ ಸುದ್ದಿಗಳಿಗಿರೋಂತಹ ಮಹತ್ವ ಹೊರಗಿನ ಸುದ್ದಿಗಳಿಗಿಲ್ಲ. ಅಂದರೆ ಅಲ್ಲಿ ಸುತ್ತಮುತ್ತ ನಡೆಯುವಂತಹ ಸುದ್ದಿಗಳಿಗೆ ಇರುವಷ್ಟು ಮಾನ್ಯತೆ ಬೇರೆ ಸುದ್ದಿಗಳಿಗೆ ಅಲ್ಲಿಲ್ಲ ಅಂತ. ಇನ್ನು ಹೇಗೆಲ್ಲ ವರ್ಣನೆಗಳು ನಡೆಯುತ್ತೆ ಹಳ್ಳಿಯ ಚಹಾ ಹೋಟೆಲ್ನಲ್ಲಿ ಕೂತ್ಕೊಂಡು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಲೇಖಕರು. ಪಟ್ಟಣಗಳಲ್ಲಿ ನೋಡಿ ಬಂದಂತಹ ಅದ್ಭುತ ದೃಶ್ಯಗಳನ್ನು ವರ್ಣಿಸುವಂತಹ ಸುದ್ದಿಯ ಸೂರಪ್ಪನವರಿಗೂ ಕೂಡ ಹಳ್ಳಿಯ ಹೋಟೆಲ್ನಲ್ಲಿ ಜಾಗ ಇದೆಯಂತೆ. ಆಜನ್ಮ ಬ್ರಹ್ಮಚಾರಿ ಹನುಮಾನ್ ಪರಮಭಕ್ತನಾಗಿರುವಂತಹ ಭರಮಣ್ಣ ತಾನು ಒಂದ್ಸಲ ಪಟ್ಟಣಕ್ಕೆ ಹೋಗಿರ್ತಾನಂತೆ. ಶೋರೂಮ್ನ ಎದುರಿಗೆ ನಿಲ್ಲಿಸಿದಂತಹ ಹೆಣ್ಣು ಗೊಂಬೆಯೊಂದನ್ನು ಎವೆಯಿಕ್ಕದೆ ನೋಡಿರ್ತಾನೆ, ಕಣ್ಣು ಬಡಿಯದೆ ನೋಡ್ಕೊಂಡು ಬಂದಿರ್ತಾನೆ. ಏನು ಹೆಣ್ಣಪ್ಪ ಅದು, ಕೈ ತೊಳೆದು ಮುಟ್ಟಬೇಕು ಅದನ್ನು ಅಂತ ಹೇಳಿ ಬಾಯಿ ಚಪ್ಪರಿಸುತ್ತಾ ಹೇಳಿದ್ದು ಉಂಟಂತೆ. ಅದನ್ನು ಕೇಳಿಸ್ಕೊಂಡಂತಹ ಇನ್ನೊಬ್ಬ ವ್ಯಕ್ತಿ ಭೂಪ ನಗರದ ರೋಡಿನಲ್ಲಿ ಹೊರಟಾಗ ಸೈಕಲ್ ಮೇಲೆ ಪ್ಯಾಂಟು ಬುಷ್ ಶರ್ಟ್ ಧರಿಸಿ ಆಫೀಸಿಗೆ ಹೊರಟಂತಹ ಹೆಣ್ಣನ್ನು ನಿಲ್ಲಿಸ್ಬಿಟ್ಟು ಕೇಳಿರ್ತಾನಂತೆ, ಯಜಮಾನ ನಮ್ಮ ಸಾಹುಕಾರ ಶಂಕರಪ್ಪನವರ ಮನೆ ಎಲ್ಲಿದೆ ಅಂತ ಹೇಳಿ. ಅಷ್ಟು ದೊಡ್ಡ ನಗರದ ಒಳಗೆ ಎಷ್ಟು ಜನ ಶಂಕರಪ್ಪನ ಇರ್ತಾರೆ, ಎಷ್ಟು ಜನ ಯಜಮಾನ್ರಿರ್ತಾರೆ, ಸಾಹುಕಾರರಿರ್ತಾರೆ ಅನ್ನೋಂತಹ ವಿವೇಚನೆ ಆತನಿಗಿಲ್ಲ. ಆತ ಕೇಳಿದ್ದು ಮಾತ್ರ ನಿಜ. ಆತ ತಾನು ಹಾಗೆ ಕೇಳಿದೆ ಅಂತ ಹೇಳಿನು, ಅದಕ್ಕಾಕೆ ಸ್ಟುಪಿಡ್ ಅಂತ ಹೇಳಿ ಬೈಕೊಂಡು ಹೋದದ್ದನ್ನು ಒಂದು ಕಥೆನೇ ಮಾಡಿ ಹೇಳಿದ್ದಿದೆಯಂತೆ ಚಂದ್ರಭವನದಲ್ಲಿ. ಅಲ್ಲಿಗಷ್ಟಕ್ಕೆ ಸುಮ್ಮನಾಗೋದಿಲ್ವಂತೆ ಆ ಭೂಪ, ಮುಂದುವರಿಸ್ತಾ ಹೇಳ್ತಾನೆ, ಪಟ್ಟಣದಲ್ಲಿ ಈಗ ಗಂಡು ಹೆಣ್ಣುಗಳಿಗೆ ಯಾವ ಅಂತರವೂ ಇಲ್ಲವೆಂದು, ಗಂಡು ಹೆಣ್ಣಾಗುತ್ತಿವೆ ಎಂದು, ಹೆಣ್ಣು ಗಂಡಾಗುತ್ತಿವೆ ಎಂದು ಬುರುಡೆ ಬಿಟ್ಟ. ಆ ಹೇಳುವಂತಹ ಕ್ರಮ ಸರಿಯಾಗಿಲ್ಲದೆ ಇರುವಂತಹದ್ದನ್ನು ಸೂಚಿಸ್ತಾ ಇದ್ದಾರೆ. ಅಂದರೆ ಗಂಡು ಹೆಣ್ಣುಗಳಲ್ಲಿ ಭೇದ ಇಲ್ಲ, ಇಬ್ಬರೂ ಸಮಾನವಾಗಿ ಬೆಳೀತಾ ಇದ್ದಾರೆ ಅನ್ನೋದನ್ನು ಹೇಳೋದನ್ನು ಬಿಟ್ಟು ಗಂಡು ಹೆಣ್ಣಾಗ್ತಿವೆ, ಹೆಣ್ಣು ಗಂಡಾಗ್ತಿವೆ ಅನ್ನೋಂತಹ ಮಾತನ್ನು ಹೇಳುವಂಥದ್ದು, ಅದಕ್ಕೆ ಅಲ್ಲಿ ಕೂತವರೆಲ್ಲ ತಲೆದೂಗುವಂತಹದ್ದು. ಇದು ಆ ಹಳ್ಳಿಯ ಚಹಾ ಹೋಟೆಲ್ನ ಪರಿಸ್ಥಿತಿ ಮತ್ತು ವಿಚಾರಗಳ ಚರ್ಚೆ, ಅದರ ಉತ್ಪ್ರೇಕ್ಷೆಯನ್ನು ನಮಗೆ ಸೂಚಿಸ್ತಾ ಇದೆ. ಇನ್ನು ಹಳ್ಳಿಯ ಹೋಟೆಲ್ನಲ್ಲಿ ಈಗ ಸಿನಿಮಾ ಅನ್ನುವಂತಹ ದೇವತೆಯ ಪ್ರದರ್ಶನ ಕೂಡ ಆಗುತ್ತಂತೆ. ಒಂದು ಕಡೆ ತಿರುಪತಿ ವೆಂಕಟೇಶ್ವರನ ಫೋಟೋ ಇದ್ದರೆ, ಇನ್ನೊಂದು ಕಡೆ ಐಶ್ವರ್ಯ ರೈ, ಹೇಮಾ ಮಾಲಿನಿ, ಧರ್ಮೇಂದ್ರರ ಕ್ಯಾಲೆಂಡ್ರುಗಳು ಕೂಡ ಇರ್ತಾವಂತೆ. ಅಷ್ಟರ ಮಟ್ಟಿಗೆ ಹಳ್ಳಿಗಳ ಚಹಾ ಹೋಟೆಲ್ಗೂ ಕೂಡ ನಾವೀನ್ಯತೆ ಅನ್ನುವಂತಹದ್ದು, ಹೊಸತನ ಅನ್ನುವಂತಹದ್ದು ಬಂದ್ಬಿಟ್ಟಿದೆ. 20 ವರ್ಷಗಳ ಹಿಂದೆ ಗ್ರಾಮಾಫೋನ್ ರೆಕಾರ್ಡುಗಳು ಜನರನ್ನು ರಂಜಿಸ್ತಾ ಇದ್ವು. ಇಂದು ಟಿವಿ, ರೇಡಿಯೋ ಮತ್ತು ಸ್ಟೀರಿಯೋ ಟೇಪ್ ರೆಕಾರ್ಡರ್ಗಳು ಆ ಜಾಗವನ್ನು ತುಂಬಿಕೊಂಡಿದೆ. FM ರೇಡಿಯೋ ಕೂಡ ಇವತ್ತು ಶ್ರೋತೃಗಳಿಗೆ ಖುಷಿ ಕೊಡ್ತಾ ಇರುವಂತಹ ಒಂದು ವಿಧಾನ ಆಗಿದೆ.
ರಾಮಾಯಣ ಮಹಾಭಾರತದ ಸೀರಿಯಲ್ಗಳು ಬರುವಾಗಂತೂ ಜನ ಟಿ ವಿಗೆ ಪೂಜೆ ಮಾಡಿ ಧಾರಾವಾಹಿಗಳನ್ನು ಬಹಳ ಭಯಭಕ್ತಿಯಿಂದ ನೋಡ್ತಾ ಇದ್ದದ್ದುಂಟು. ಆದರೂ ತರುಣರು ಆ ಹಾಡುಗಳನ್ನು ಆಸಕ್ತಿಯಿಂದ ಕೇಳುತ್ತಾ ಗುನುಗುತ್ತಾ ಇದ್ರಂತೆ. ಅಂದರೆ ಅವತ್ತಿನ ಕಾಲದ ತರುಣರು ಆ ಹಾಡುಗಳನ್ನು ಹಾಡ್ತಾಯಿದ್ರು, ರಾಮಾಯಣ ಮಹಾಭಾರತದ ಹಾಡುಗಳನ್ನು. ವೃದ್ಧರು ಯಾರೂ ತಮ್ಮನ್ನು ನೋಡದಿರುವುದನ್ನು ಖಾತ್ರಿ ಮಾಡಿಕೊಂಡು ತಲೆದೂಗುತ್ತಾರೆ. ಇನ್ನು ಅವ್ರು ಹಾಡ್ತಾ ಇದ್ದರೆ ವೃದ್ಧರು ಯಾರಿರ್ತಾರೆ, ವಯಸ್ಸಾದವರು, ಅವ್ರು ಯಾರೂ ನೋಡ್ತಾ ಇಲ್ಲ ಅನ್ನೋದನ್ನು ಖಾತ್ರಿ ಮಾಡ್ಕೊಂಡಾದ್ಮೇಲೆ ತಲೆದೂಗ್ತಾ ಇದ್ದಂತಹದ್ದು ಕೂಡ ನಡೀತಾ ಇತ್ತು. ನನಗೆ ಹಳ್ಳಿಯ ಚಹಾ ಫಳಾರದ ಅಂಗಡಿ ಎಂದರೆ ಬಹಳ ಅಭಿಮಾನ. ಲೇಖಕರು ಹೇಳ್ತಿದ್ದಾರೆ, ಇಷ್ಟೆಲ್ಲ ರಸಮಯ ತಾಣವಾಗಿರೋ ಅಂತಹ ಆ ಹೋಟೆಲ್ ಅನ್ನೋ ಅಂತಹದ್ದು ನನಗೆ ತುಂಬ ಅಭಿಮಾನದ ಸಂಗತಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಪ್ರೀತಿ ಕೂಡ ಉಂಟಂತೆ ಲೇಖಕರಿಗೆ. ಯಾಕೆಂದರೆ ಗಾಳಿ ಬರ್ರನೆ ಬೀಸುತ್ತಿರಬೇಕು, ಮಳೆ ದೋ ಎಂದು ಬೀಳುತ್ತಿರಬೇಕು. ಅಂಥ ವೇಳೆಯಲ್ಲಿ ಹಳ್ಳಿಯ ಚಹಾವನ್ನು ಗುಟುಕು ಗುಟುಕಾಗಿ ಕುಡಿಯುತ್ತಾ ಕೂಡಿರಬೇಕು. ಆಗ ನನಗೆ ದೊರೆಯುವ ಸುಖ ಸಂತೋಷಗಳ ಸಮನಾಗಿ ಭೂಲೋಕದ ಯಾವುದೇ ಸಿರಿ ಸಂಪತ್ತು ಕೂಡ ನಿಲ್ಲಲಾರದು. ಅಂದರೆ ವಾತಾವರಣ ಹೀಗಿದ್ದಾಗ ಹಳ್ಳಿಯ ಚಹಾ ಹೋಟೆಲ್ನಲ್ಲಿ ಕೂತ್ಕೊಂಡು ಟೀ ಕುಡಿಯುವಂತಹ ಆ ಅನುಭವ ಇದೆಯಲ್ಲ, ಆ ಸುಖ, ಆ ಸಂತೋಷ ಇದೆಯಲ್ಲ, ಅದು ಬೇರೆ ಯಾವುದರಲ್ಲೂ ಕೂಡ ಸಿಗೋದಿಲ್ಲ ಅನ್ನೋ ಮಾತನ್ನು ಲೇಖಕರು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಕೇಳಿದ ಮೇಲೆ ನೀವೂ ಕೂಡ ನಿಮ್ಮ ಸಮೀಪದ ಹಳ್ಳಿಯ ಚಹಾ ಫಳಾರದ ಅಂಗಡಿಗೆ ಭೇಟಿ ಕೊಟ್ಟೇ ತೀರುತ್ತೀರಿ ಅಂತ ಹೇಳಿ ನಾನು ನಂಬಿದ್ದೀನಿ ಅನ್ನುವಂತಹ ಮಾತನ್ನು ಕೂಡ ಲೇಖಕರು ಹೇಳ್ತಾ ಇದ್ದಾರೆ. ನೋಡಿ, ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಹಳ್ಳಿನಲ್ಲಿ ಚಹಾ ಅಂಗಡಿ ಇದ್ದರೆ ಸುಮ್ಮನೆ ಒಮ್ಮೆ ಗಮನಿಸಿ, ಹೋಗಿ ಕೂರಿ ಅಂತ ಹೇಳೋದಿಲ್ಲ ನಾನು, ಸುಮ್ಮನೆ ಒಮ್ಮೆ ಗಮನಿಸಿ ಬನ್ನಿ. ಈ ಎಲ್ಲ ವಿಚಾರಗಳು ಕೂಡ ಅಲ್ಲಿ ನಿಮಗೆ ಕಾಣಸಿಗುತ್ತಾ ನೋಡಿ. ಅಂದರೆ ಚಹಾ ಹೋಟೆಲ್ ಅನ್ನೋ ಅಂತಹದ್ದು ಮನುಷ್ಯನ ಬದುಕಿನ ಒಂದು ಪ್ರಮುಖವಾಗಿರುವಂತಹ ಸಂಸ್ಕೃತಿಯಾಗಿ ಮಾರ್ಪಡ್ತಿರುವಂತಹದ್ದನ್ನು, ಜನ ಸೇರುವಂತಹ ತಾಣವಾಗಿರುವಂತಹದ್ದನ್ನು, ಜಾತಿ ವ್ಯವಸ್ಥೆ, ಧರ್ಮ ವ್ಯವಸ್ಥೆ ಎಲ್ಲವನ್ನು ದೂರ ಇಟ್ಟು ಕೇವಲ ಮನುಷ್ಯನಾಗಿ ಕೂರುವಂತಹ ಸ್ಥಳವಾಗಿ ಮಾರ್ಪಟ್ಟಿರುವಂತಹದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇದಿಷ್ಟು ಹಳ್ಳಿಯ ಚಹಾ ಹೋಟೆಲ್ಗಳು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಧನ್ಯವಾದಗಳು.